ಈ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದೆಯಾ? ಹಾಸನ ಜಿಲ್ಲಾಡಳಿತ ಹೇಳೋದೇನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್ ಈಗಾಗಲೇ ಯಶ್ ಮನೆ ಹತ್ರ ನಾನು ಇರುವಂತದ್ದು ನೋಡ್ಬೋದು. ಆ ಮನೆಯ ದೃಶ್ಯವನ್ನ ತೋರಿಸೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಇದು ಯಶ್ ತಾಯಿ ಅವರು ಏನು ತೆಗೆದುಕೊಂಡಂತಹ ಮನೆ. ಹಾಗೆ ಈ ಮನೆಯ ಪಕ್ಕ ಜಾಗ ಏನಿತ್ತು, ಈ ಜಾಗ ಯಶ್ ಅವರ ತಾಯಿ ಒತ್ತುವರಿ ಮಾಡಿದ್ರು ಅನ್ನುವಂಥದ್ದು. ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಸುಮಾರು 2020ರಲ್ಲೇ ಒಂದು ಲಕ್ಷ್ಮಮ್ಮ ಎಂಬುವರು ದೇವರಾಜನ್ ಅವರಿಗೆ GPA ಅನ್ನ ಕೊಟ್ಟಿರ್ತಾರೆ. ಆ ಬೋರ್ಡ್ ಅನ್ನ ಕೂಡ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈಗ ಆ ಬೋರ್ಡ್ ಏನಿದೆ, ಇದು ಕೋರ್ಟ್ ಕೇಸ್ ಆದ ನಂತರ ಅಂದ್ರೆ 2020ರಲ್ಲಿ ಯಶ್ ತಾಯಿ ವಿರುದ್ಧ ದೇವರಾಜು ಎಂಬುವರು ಒಂದು GPA ಹೋಲ್ಡರ್ ಅನ್ನ ಲಕ್ಷ್ಮಮ್ಮ ಎಂಬುವರಿಂದ ಪಡೆದಿರ್ತಾರೆ. ಆಗ ಯಶ್ ತಾಯಿ ವಿರುದ್ಧ ಇವರು ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯಕ್ಕೆ 2020ರಲ್ಲಿ ಹೋದಂತ ಕೇಸು ಈಗ ದೇವರಾಜು ಅಂದ್ರೆ ಯಶ್ ತಾಯಿ ಅವರು ಸುಮಾರು ಒತ್ತುವರಿ ಮಾಡಿದಂತ ಜಾಗದ ವಿರುದ್ಧ ಕೋರ್ಟ್ ಆದೇಶವನ್ನ ಮಾಡುತ್ತೆ. ಆ ಒಂದು ಆದೇಶದ ಪ್ರತಿಯನ್ನ ಹಿಡಿದು ಈ ಒಂದು ಏನು ಜಾಗ, ಈ ಭಾಗದಲ್ಲಿ ಯಶ್ ತಾಯಿ ಮನೆ ಇದೆ, ಅದರ ಒತ್ತಿಗೆ ಇರುವಂತಹ ಈ ಜಾಗ ಏನಿದೆ ಈಗ ನಾನು ತೋರಿಸ್ತಿದ್ದೇನೆ. ಇಲ್ಲಿ ಕಾಂಪೌಂಡ್ ಹಾಕಿರ್ತಾರೆ. ಇದನ್ನ ಇವತ್ತು ಡೆಮಾಲಿಷನ್ ಮಾಡಿರ್ತಾರೆ. ಈಗ ದೇವರಾಜು ಅವರು ಹೇಳ್ತಾ ಇರುವಂತದ್ದು ವಿಚಾರ ಏನಂತ ಅಂದ್ರೆ, ಈ ಒಂದು ಜಾಗ ಏನಿದೆ, ಈ ಜಾಗಕ್ಕೆ ನಾವು ಅವರಿಗೆ ಸೂಚನೆಯನ್ನ ಕೊಟ್ವಿ, ಜೊತೆಗೆ ಕೋರ್ಟ್ ಆದೇಶವನ್ನ ತರುವ ತನಕ ಪ್ರಯತ್ನವನ್ನ ಮಾಡಿದ್ವಿ, ಜೊತೆಗೆ ಅವರು ಯಾವುದಕ್ಕೂ ಕೂಡ ಕೋರ್ಟಿಗೂ ಕೂಡ ಅಟೆಂಡ್ ಆಗ್ಲಿಲ್ಲ ಅನ್ನುವಂಥದ್ದು. ಇನ್ನ ಪಕ್ಕದಲ್ಲಿ ಇರುವಂತಹ ಮನೆ ಏನಿದೆ, ಇದು ಸಂಪೂರ್ಣ ಯಶ್ ತಾಯಿ ಅವರು ಹಾಸನದಲ್ಲಿ 2020ರಿಂದ ಹಿಂದೆಯೇ ಹಾಸನದ ವಿದ್ಯಾನಗರದಲ್ಲಿ ಇಟ್ಕೊಂಡಂತಹ ಮನೆ. ಇಲ್ಲಿ ಏನು ಈ ಒಂದು ವಿದ್ಯಾನಗರದಲ್ಲಿ ಮುಖ್ಯ ರಸ್ತೆ ಇದೆ, ಆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಯಶ್ ತಾಯಿ ಅವರ ಮನೆ, ಈ ಮನೆಯನ್ನ ಕೊಂಡಿರ್ತಾರೆ. ಆದ್ರೆ ಈಗಾಗಲೇ ಯಶ್ ಅವರ ಹಾಸನದ ಸಮೀಪವೇ ಜಮೀನನ್ನ ಖರೀದಿಸಿದ್ರಿಂದ ಅಲ್ಲಿ ಸದ್ಯಕ್ಕೆ ಅವರು ವಾಸ ಇರ್ತಾರೆ, ಜೊತೆಗೆ ಬೆಂಗಳೂರಿಗೂ ಹೋಗಿ ಬರ್ತಿದ್ದಾರೆ. ಒಟ್ಟಾರೆಯಾಗಿ ಈ ಜಾಗ ಏನಿತ್ತು, ಇದು ಈ ಯಶ್ ಅವರ ಮನೆಯ ಪಕ್ಕದ ಜಾಗ ಏನಿತ್ತು ಅದು ವಿವಾದಿತ ಜಾಗವಾಗಿದ್ದು, ಇವತ್ತು ಅವರು ಎಲ್ಲ ಒಂದು ಡೆಮಾಲಿಷನ್ ಮಾಡಿ ಆ ಜಾಗ ಅಂದ್ರೆ ಕಾಂಪೌಂಡ್ ಅನ್ನ ಏನ್ ಕಟ್ಟಿದ್ರು ಆ ಜಾಗವನ್ನ ಅವರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಯಶ್ ಪೊಲೀಸರು ಕೂಡ ಬಂದು ಹೋಗಿದ್ದಾರೆ. ಆದ್ರೆ ಕೋರ್ಟ್ ಆದೇಶದ ಪ್ರಕಾರ ಅವರು ಭೂಮಿಯನ್ನ ಅವರ ಜಾಗವನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಯಶ್ ತಾಯಿ ಪುಷ್ಪ ಏನಿದ್ದಾರೆ ಅವರ ಕಡೆಯವರು ಕೂಡ ಇದ್ದಾರೆ. ಜೊತೆಗೆ ಈ ಜಾಗದ ಓನರ್ ಅಂತ ಹೇಳಿಕೊಳ್ಳುವ ಒಂದೇ ನಿಮಿಷ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈಗ ಪುಷ್ಪಾಪುರ ವಕೀಲರಾಗಿರುವಂತ ಸಂಜಯ್ ನಮ್ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದೆಯಾ? ಹಾಸನ ಜಿಲ್ಲಾಡಳಿತ ಹೇಳೋದೇನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್ ಈಗಾಗಲೇ ಯಶ್ ಮನೆ ಹತ್ರ ನಾನು ಇರುವಂತದ್ದು ನೋಡ್ಬೋದು. ಆ ಮನೆಯ ದೃಶ್ಯವನ್ನ ತೋರಿಸೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಇದು ಯಶ್ ತಾಯಿ ಅವರು ಏನು ತೆಗೆದುಕೊಂಡಂತಹ ಮನೆ. ಹಾಗೆ ಈ ಮನೆಯ ಪಕ್ಕ ಜಾಗ ಏನಿತ್ತು, ಈ ಜಾಗ ಯಶ್ ಅವರ ತಾಯಿ ಒತ್ತುವರಿ ಮಾಡಿದ್ರು ಅನ್ನುವಂಥದ್ದು. ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಸುಮಾರು 2020ರಲ್ಲೇ ಒಂದು ಲಕ್ಷ್ಮಮ್ಮ ಎಂಬುವರು ದೇವರಾಜನ್ ಅವರಿಗೆ GPA ಅನ್ನ ಕೊಟ್ಟಿರ್ತಾರೆ. ಆ ಬೋರ್ಡ್ ಅನ್ನ ಕೂಡ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈಗ ಆ ಬೋರ್ಡ್ ಏನಿದೆ, ಇದು ಕೋರ್ಟ್ ಕೇಸ್ ಆದ ನಂತರ ಅಂದ್ರೆ 2020ರಲ್ಲಿ ಯಶ್ ತಾಯಿ ವಿರುದ್ಧ ದೇವರಾಜು ಎಂಬುವರು ಒಂದು GPA ಹೋಲ್ಡರ್ ಅನ್ನ ಲಕ್ಷ್ಮಮ್ಮ ಎಂಬುವರಿಂದ ಪಡೆದಿರ್ತಾರೆ. ಆಗ ಯಶ್ ತಾಯಿ ವಿರುದ್ಧ ಇವರು ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯಕ್ಕೆ 2020ರಲ್ಲಿ ಹೋದಂತ ಕೇಸು ಈಗ ದೇವರಾಜು ಅಂದ್ರೆ ಯಶ್ ತಾಯಿ ಅವರು ಸುಮಾರು ಒತ್ತುವರಿ ಮಾಡಿದಂತ ಜಾಗದ ವಿರುದ್ಧ ಕೋರ್ಟ್ ಆದೇಶವನ್ನ ಮಾಡುತ್ತೆ. ಆ ಒಂದು ಆದೇಶದ ಪ್ರತಿಯನ್ನ ಹಿಡಿದು ಈ ಒಂದು ಏನು ಜಾಗ, ಈ ಭಾಗದಲ್ಲಿ ಯಶ್ ತಾಯಿ ಮನೆ ಇದೆ, ಅದರ ಒತ್ತಿಗೆ ಇರುವಂತಹ ಈ ಜಾಗ ಏನಿದೆ ಈಗ ನಾನು ತೋರಿಸ್ತಿದ್ದೇನೆ. ಇಲ್ಲಿ ಕಾಂಪೌಂಡ್ ಹಾಕಿರ್ತಾರೆ. ಇದನ್ನ ಇವತ್ತು ಡೆಮಾಲಿಷನ್ ಮಾಡಿರ್ತಾರೆ. ಈಗ ದೇವರಾಜು ಅವರು ಹೇಳ್ತಾ ಇರುವಂತದ್ದು ವಿಚಾರ ಏನಂತ ಅಂದ್ರೆ, ಈ ಒಂದು ಜಾಗ ಏನಿದೆ, ಈ ಜಾಗಕ್ಕೆ ನಾವು ಅವರಿಗೆ ಸೂಚನೆಯನ್ನ ಕೊಟ್ವಿ, ಜೊತೆಗೆ ಕೋರ್ಟ್ ಆದೇಶವನ್ನ ತರುವ ತನಕ ಪ್ರಯತ್ನವನ್ನ ಮಾಡಿದ್ವಿ, ಜೊತೆಗೆ ಅವರು ಯಾವುದಕ್ಕೂ ಕೂಡ ಕೋರ್ಟಿಗೂ ಕೂಡ ಅಟೆಂಡ್ ಆಗ್ಲಿಲ್ಲ ಅನ್ನುವಂಥದ್ದು. ಇನ್ನ ಪಕ್ಕದಲ್ಲಿ ಇರುವಂತಹ ಮನೆ ಏನಿದೆ, ಇದು ಸಂಪೂರ್ಣ ಯಶ್ ತಾಯಿ ಅವರು ಹಾಸನದಲ್ಲಿ 2020ರಿಂದ ಹಿಂದೆಯೇ ಹಾಸನದ ವಿದ್ಯಾನಗರದಲ್ಲಿ ಇಟ್ಕೊಂಡಂತಹ ಮನೆ. ಇಲ್ಲಿ ಏನು ಈ ಒಂದು ವಿದ್ಯಾನಗರದಲ್ಲಿ ಮುಖ್ಯ ರಸ್ತೆ ಇದೆ, ಆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಯಶ್ ತಾಯಿ ಅವರ ಮನೆ, ಈ ಮನೆಯನ್ನ ಕೊಂಡಿರ್ತಾರೆ. ಆದ್ರೆ ಈಗಾಗಲೇ ಯಶ್ ಅವರ ಹಾಸನದ ಸಮೀಪವೇ ಜಮೀನನ್ನ ಖರೀದಿಸಿದ್ರಿಂದ ಅಲ್ಲಿ ಸದ್ಯಕ್ಕೆ ಅವರು ವಾಸ ಇರ್ತಾರೆ, ಜೊತೆಗೆ ಬೆಂಗಳೂರಿಗೂ ಹೋಗಿ ಬರ್ತಿದ್ದಾರೆ. ಒಟ್ಟಾರೆಯಾಗಿ ಈ ಜಾಗ ಏನಿತ್ತು, ಇದು ಈ ಯಶ್ ಅವರ ಮನೆಯ ಪಕ್ಕದ ಜಾಗ ಏನಿತ್ತು ಅದು ವಿವಾದಿತ ಜಾಗವಾಗಿದ್ದು, ಇವತ್ತು ಅವರು ಎಲ್ಲ ಒಂದು ಡೆಮಾಲಿಷನ್ ಮಾಡಿ ಆ ಜಾಗ ಅಂದ್ರೆ ಕಾಂಪೌಂಡ್ ಅನ್ನ ಏನ್ ಕಟ್ಟಿದ್ರು ಆ ಜಾಗವನ್ನ ಅವರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಯಶ್ ಪೊಲೀಸರು ಕೂಡ ಬಂದು ಹೋಗಿದ್ದಾರೆ. ಆದ್ರೆ ಕೋರ್ಟ್ ಆದೇಶದ ಪ್ರಕಾರ ಅವರು ಭೂಮಿಯನ್ನ
ಅವರ ಜಾಗವನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಯಶ್ ತಾಯಿ ಪುಷ್ಪ ಏನಿದ್ದಾರೆ ಅವರ ಕಡೆಯವರು ಕೂಡ ಇದ್ದಾರೆ. ಜೊತೆಗೆ ಈ ಜಾಗದ ಓನರ್ ಅಂತ ಓಕೆ ಹೇಳಿಕೊಳ್ಳುವ ಯಶವಂತ, ಒಂದೇ ನಿಮಿಷ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈಗ ಪುಷ್ಪಾಪುರ ವಕೀಲರಾಗಿರುವಂತ ಸಂಜಯ್ ನಮ್ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದೆಯಾ? ಹಾಸನ ಜಿಲ್ಲಾಡಳಿತ ಹೇಳೋದೇನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಯಶ್ ಮನೆ ಹತ್ರ ನಾನು ಇರುವಂತದ್ದು ನೋಡ್ಬೋದು. ಆ ಮನೆಯ ದೃಶ್ಯವನ್ನ ತೋರಿಸೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಇದು ಯಶ್ ತಾಯಿ ಅವರು ಏನು ತೆಗೆದುಕೊಂಡಂತಹ ಮನೆ. ಹಾಗೆ ಈ ಮನೆಯ ಪಕ್ಕ ಜಾಗ ಏನಿತ್ತು, ಈ ಜಾಗ ಯಶ್ ಅವರ ತಾಯಿ ಒತ್ತುವರಿ ಮಾಡಿದ್ರು ಅನ್ನುವಂಥದ್ದು. ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಸುಮಾರು 2020ರಲ್ಲಿ ಒಂದು ಲಕ್ಷ್ಮಮ್ಮ ಎಂಬುವರು ದೇವರಾಜ್ ಅವರಿಗೆ ಜಿಪಿಎ ಅನ್ನ ಕೊಟ್ಟಿರ್ತಾರೆ. ಆ ಬೋರ್ಡ್ ಅನ್ನ ಕೂಡ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈಗ ಆ ಬೋರ್ಡ್ ಏನಿದೆ, ಇದು ಕೋರ್ಟ್ ಕೇಸ್ ಆದ ನಂತರ ಅಂದ್ರೆ 2020ರಲ್ಲಿ ಯಶ್ ತಾಯಿ ವಿರುದ್ಧ ದೇವರಾಜು ಎಂಬುವರು ಒಂದು ಜಿಪಿಎ ಹೋಲ್ಡರ್ ಅನ್ನ ಲಕ್ಷ್ಮಮ್ಮ ಎಂಬುವರಿಂದ ಪಡೆದಿರ್ತಾರೆ. ಆಗ ಯಶ್ ತಾಯಿ ವಿರುದ್ಧ ಇವರು ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯಕ್ಕೆ 2020ರಲ್ಲಿ ಹೋದಂತ ಕೇಸು ಈಗ ದೇವರಾಜು ಅಂದ್ರೆ ಯಶ್ ತಾಯಿ ಅವರು ಸುಮಾರು ಒತ್ತುವರಿ ಮಾಡಿದಂತ ಜಾಗದ ವಿರುದ್ಧ ಕೋರ್ಟ್ ಆದೇಶವನ್ನ ಮಾಡುತ್ತೆ. ಆ ಒಂದು ಆದೇಶದ ಪ್ರತಿಯನ್ನ ಹಿಡಿದು ಈ ಒಂದು ಏನು ಜಾಗ, ಈ ಭಾಗದಲ್ಲಿ ಯಶ್ ತಾಯಿ ಮನೆ ಇದೆ, ಅದರ ಒತ್ತಿಗೆ ಇರುವಂತಹ ಈ ಜಾಗ ಏನಿದೆ ಈಗ ನಾನು ತೋರಿಸ್ತಿದ್ದೇನೆ. ಇಲ್ಲಿ ಕಾಂಪೌಂಡ್ ಹಾಕಿರ್ತಾರೆ. ಇದನ್ನ ಇವತ್ತು ಡೆಮಾಲಿಷನ್ ಮಾಡಿರ್ತಾರೆ. ಈಗ ದೇವರಾಜು ಅವರು ಹೇಳ್ತಾ ಇರುವಂತದ್ದು ವಿಚಾರ ಏನಂತ ಅಂದ್ರೆ, ಈ ಒಂದು ಜಾಗ ಏನಿದೆ, ಈ ಜಾಗಕ್ಕೆ ನಾವು ಅವರಿಗೆ ಸೂಚನೆಯನ್ನ ಕೊಟ್ವಿ. ಜೊತೆಗೆ ಕೋರ್ಟ್ ಆದೇಶವನ್ನ ತರುವ ತನಕ ಪ್ರಯತ್ನವನ್ನ ಮಾಡಿದ್ವಿ. ಜೊತೆಗೆ ಅವರು ಯಾವುದಕ್ಕೂ ಕೂಡ ಕೋರ್ಟಿಗೂ ಕೂಡ ಅಟೆಂಡ್ ಆಗ್ಲಿಲ್ಲ ಅನ್ನುವಂಥದ್ದು. ಇನ್ನ ಪಕ್ಕದಲ್ಲಿ ಇರುವಂತಹ ಮನೆ ಏನಿದೆ, ಇದು ಸಂಪೂರ್ಣ ಯಶ್ ತಾಯಿ ಅವರು ಹಾಸನದಲ್ಲಿ 2020ರಿಂದ ಹಿಂದೆಯೇ ಹಾಸನದ ವಿದ್ಯಾನಗರದಲ್ಲಿ ಕೊಂಡಂತಹ ಮನೆ. ಇಲ್ಲಿ ಏನು ಈ ಒಂದು ವಿದ್ಯಾನಗರದಲ್ಲಿ ಮುಖ್ಯ ರಸ್ತೆ ಇದೆ, ಆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಯಶ್ ತಾಯಿ ಅವರ ಮನೆ, ಈ ಮನೆಯನ್ನ ಕೊಂಡಿರ್ತಾರೆ. ಆದ್ರೆ ಈಗಾಗಲೇ ಯಶ್ ಅವರ ಹಾಸನದ ಸಮೀಪವೇ ಜಮೀನನ್ನ ಖರೀದಿಸಿದ್ರಿಂದ ಅಲ್ಲಿ ಸದ್ಯಕ್ಕೆ ಅವರು ವಾಸ ಇರ್ತಾರೆ. ಜೊತೆಗೆ ಬೆಂಗಳೂರಿಗೂ ಹೋಗಿ ಬರ್ತಿದ್ದಾರೆ. ಒಟ್ಟಾರೆಯಾಗಿ ಈ ಜಾಗ ಏನಿತ್ತು, ಇದು ಈ ಯಶ್ ಅವರ ಮನೆಯ ಪಕ್ಕದ ಜಾಗ ಏನಿತ್ತು ಅದು ವಿವಾದಿತ ಜಾಗವಾಗಿದ್ದು, ಇವತ್ತು ಅವರು ಎಲ್ಲ ಒಂದು ಡೆಮಾಲಿಷನ್ ಮಾಡಿ ಆ ಜಾಗ ಅಂದ್ರೆ ಕಾಂಪೌಂಡ್ ಅನ್ನ ಏನ್ ಕಟ್ಟಿದ್ರು ಆ ಜಾಗವನ್ನ ಅವರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಯಶ್ ಪೊಲೀಸರು ಕೂಡ ಬಂದು ಹೋಗಿದ್ದಾರೆ. ಆದ್ರೆ ಕೋರ್ಟ್ ಆದೇಶದ ಪ್ರಕಾರ ಅವರು ಭೂಮಿಯನ್ನ ಅವರ ಜಾಗವನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಯಶ್ ತಾಯಿ ಪುಷ್ಪ ಏನಿದ್ದಾರೆ ಅವರ ಕಡೆಯವರು ಕೂಡ ಇದ್ದಾರೆ. ಜೊತೆಗೆ ಈ ಜಾಗದ ಓನರ್ ಅಂತ ಹೇಳಿಕೊಳ್ಳುವ ಒಂದೇ ನಿಮಿಷ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈಗ ಪುಷ್ಪಾಪುರ ವಕೀಲರಾಗಿರುವಂತ ಸಂಜಯ್ ನಮ್ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದೆಯಾ? ಹಾಸನ ಜಿಲ್ಲಾಡಳಿತ ಹೇಳೋದೇನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಯಶ್ ಮನೆ ಹತ್ರ ನಾನು ಇರುವಂತದ್ದು ನೋಡ್ಬೋದು. ಆ ಮನೆಯ ದೃಶ್ಯವನ್ನ ತೋರಿಸೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ. ಇದು ಯಶ್ ತಾಯಿ ಅವರು ಏನು ತೆಗೆದುಕೊಂಡಂತಹ ಮನೆ. ಹಾಗೆ ಈ ಮನೆಯ ಪಕ್ಕ ಜಾಗ ಏನಿತ್ತು, ಈ ಜಾಗ ಯಶ್ ಅವರ ತಾಯಿ ಒತ್ತುವರಿ ಮಾಡಿದ್ರು ಅನ್ನುವಂಥದ್ದು. ಈ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಸುಮಾರು 2020ರಲ್ಲೇ ಒಂದು ಲಕ್ಷ್ಮಮ್ಮ ಎಂಬುವರು ದೇವರಾಜ್ ಅವರಿಗೆ ಜಿಪಿಎ ಅನ್ನ ಕೊಟ್ಟಿರ್ತಾರೆ. ಆ ಬೋರ್ಡ್ ಅನ್ನ ಕೂಡ ತೋರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಈಗ ಆ ಬೋರ್ಡ್ ಏನಿದೆ, ಇದು ಕೋರ್ಟ್ ಕೇಸ್ ಆದ ನಂತರ ಅಂದ್ರೆ 2020ರಲ್ಲಿ ಯಶ್ ತಾಯಿ ವಿರುದ್ಧ ದೇವರಾಜು ಎಂಬುವರು ಒಂದು ಜಿಪಿಎ ಹೋಲ್ಡರ್ ಅನ್ನ ಲಕ್ಷ್ಮಮ್ಮ ಎಂಬುವರಿಂದ ಪಡೆದಿರ್ತಾರೆ. ಆಗ ಯಶ್ ತಾಯಿ ವಿರುದ್ಧ ಇವರು ನ್ಯಾಯಾಲಯಕ್ಕೆ ಹೋಗ್ತಾರೆ. ನ್ಯಾಯಾಲಯಕ್ಕೆ 2020ರಲ್ಲಿ ಹೋದಂತ ಕೇಸು ಈಗ ದೇವರಾಜು ಅಂದ್ರೆ ಯಶ್ ತಾಯಿ ಅವರು ಸುಮಾರು ಒತ್ತುವರಿ ಮಾಡಿದಂತ ಜಾಗದ ವಿರುದ್ಧ ಕೋರ್ಟ್ ಆದೇಶವನ್ನ ಮಾಡುತ್ತೆ. ಆ ಒಂದು ಆದೇಶದ ಪ್ರತಿಯನ್ನ ಹಿಡಿದು ಈ ಒಂದು ಏನು ಜಾಗ, ಈ ಭಾಗದಲ್ಲಿ ಯಶ್ ತಾಯಿ ಮನೆ ಇದೆ, ಅದರ ಒತ್ತಿಗೆ ಇರುವಂತಹ ಈ ಜಾಗ ಏನಿದೆ ಈಗ ನಾನು ತೋರಿಸ್ತಿದ್ದೇನೆ. ಇಲ್ಲಿ ಕಾಂಪೌಂಡ್ ಹಾಕಿರ್ತಾರೆ. ಇದನ್ನ ಇವತ್ತು ಡೆಮಾಲಿಷನ್ ಮಾಡಿರ್ತಾರೆ. ಈಗ ದೇವರಾಜು ಅವರು ಹೇಳ್ತಾ ಇರುವಂತದ್ದು ವಿಚಾರ ಏನಂತ ಅಂದ್ರೆ, ಈ ಒಂದು ಜಾಗ ಏನಿದೆ, ಈ ಜಾಗಕ್ಕೆ ನಾವು ಅವರಿಗೆ ಸೂಚನೆಯನ್ನ ಕೊಟ್ವಿ. ಜೊತೆಗೆ ಕೋರ್ಟ್ ಆದೇಶವನ್ನ ತರುವ ತನಕ ಪ್ರಯತ್ನವನ್ನ ಮಾಡಿದ್ವಿ. ಜೊತೆಗೆ ಅವರು ಯಾವುದಕ್ಕೂ ಕೂಡ ಕೋರ್ಟಿಗೂ ಕೂಡ ಅಟೆಂಡ್ ಆಗ್ಲಿಲ್ಲ ಅನ್ನುವಂಥದ್ದು. ಇನ್ನ ಪಕ್ಕದಲ್ಲಿ ಇರುವಂತಹ ಮನೆ ಏನಿದೆ, ಇದು ಸಂಪೂರ್ಣ ಯಶ್ ತಾಯಿ ಅವರು ಹಾಸನದಲ್ಲಿ 2020ರಿಂದ ಹಿಂದೆಯೇ ಹಾಸನದ ವಿದ್ಯಾನಗರದಲ್ಲಿ ಕೊಂಡಂತಹ ಮನೆ. ಇಲ್ಲಿ ಏನು ಈ ಒಂದು ವಿದ್ಯಾನಗರದಲ್ಲಿ ಮುಖ್ಯ ರಸ್ತೆ ಇದೆ, ಆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಯಶ್ ತಾಯಿ ಅವರ ಮನೆ, ಈ ಮನೆಯನ್ನ ಕೊಂಡಿರ್ತಾರೆ. ಆದ್ರೆ ಈಗಾಗಲೇ ಯಶ್ ಅವರ ಹಾಸನದ ಸಮೀಪವೇ ಜಮೀನನ್ನ ಖರೀದಿಸಿದ್ರಿಂದ ಅಲ್ಲಿ ಸದ್ಯಕ್ಕೆ ಅವರು ವಾಸ ಇರ್ತಾರೆ. ಜೊತೆಗೆ ಬೆಂಗಳೂರಿಗೂ ಹೋಗಿ ಬರ್ತಿದ್ದಾರೆ. ಒಟ್ಟಾರೆಯಾಗಿ ಈ ಜಾಗ ಏನಿತ್ತು, ಇದು ಈ ಯಶ್ ಅವರ ಮನೆಯ ಪಕ್ಕದ ಜಾಗ ಏನಿತ್ತು ಅದು ವಿವಾದಿತ ಜಾಗವಾಗಿದ್ದು, ಇವತ್ತು ಅವರು
ಎಲ್ಲ ಒಂದು ಡೆಮಾಲಿಷನ್ ಮಾಡಿ ಆ ಜಾಗ ಅಂದ್ರೆ ಕಾಂಪೌಂಡ್ ಅನ್ನ ಏನ್ ಕಟ್ಟಿದ್ರು ಆ ಜಾಗವನ್ನ ಅವರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಎಷ್ಟು ಪೊಲೀಸರು ಕೂಡ ಬಂದು ಹೋಗಿದ್ದಾರೆ. ಆದ್ರೆ ಕೋರ್ಟ್ ಆದೇಶದ ಪ್ರಕಾರ ಅವರು ಭೂಮಿಯನ್ನ ಅವರ ಜಾಗವನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಸ್ಥಳದಲ್ಲಿ ಎಸ್ಐ ಪುಷ್ಪ ಏನಿದ್ದಾರೆ ಅವರ ಕಡೆಯವರು ಕೂಡ ಇದ್ದಾರೆ. ಜೊತೆಗೆ ಈ ಜಾಗದ ಓನರ್ ಅಂತ ಹೇಳಿಕೊಳ್ಳುವ ಒಂದೇ ನಿಮಿಷ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈಗ ಪುಷ್ಪಾ ಪರ ವಕೀಲರಾಗಿರುವಂತ ಸಂಜಯ್ ನಮ್ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ.